ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನುಪಮ. ಏನು ಹಬ್ಬಕ್ಕೆ ಎಲ್ಲ ದೀಪಗಳನ್ನು ಹೊರಗೆ ಹಾಕಿದಾಳಂತ ಎನ್ಸ್ಕೊಳ್ಬೇಡಿ. ಈ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕಲ್ಲ, ಅದೇ ಕಷ್ಟ ಈಗ. ತಿಕ್ಕಿ ತಿಕ್ಕಿ ತೊಳಿಬೇಕಾಗ್ತದೆ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೇನೆ. ಒಂದು ಪೌಡರನ್ನು ತಯಾರಿಸುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಹೇಗೆ ನೀವು ತಿಕ್ಕದೆ ಹೆಚ್ಚು ಶ್ರಮ ಪಡದ ಹಾಗೆ ಕ್ಲೀನ್ ಮಾಡ್ಕೋಬಹುದು. ನೋಡಿದ್ರಲ್ಲ ಹೇಗಾಗಿದೆ ಪಾತ್ರೆ ಅಂತ. ಇದಂದ್ರೆ ಹಬ್ಬಕ್ಕೆ ಬರುವಾಗ ಮಾತ್ರ ನಾವು ಹೊರಗೆ ತೆಗೆದು ತೊಳಿತೇವೆ. ನೀವು ಬೇಕಾದ್ರೆ ಈ ಪೌಡರನ್ನ ದಿನಾಲು ಯೂಸ್ ಮಾಡ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಇದನ್ನ ನೀವು ವರ್ಷಾನ್ಗಟ್ಲೆ ಈ ಪೌಡರನ್ನ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಗ್ಯಾರಂಟಿ. ಏನು ಕಷ್ಟಪಡದ ಹಾಗೆ ಈ ದೀಪಗಳನ್ನ ತೊಳೆದುಕೊಳ್ಬಹುದು. ತೊಳೆದದ್ದು ಕೂಡ ನಾನು ಅಂದ್ರೆ ಎಷ್ಟು ಕ್ಲೀನ್ ಮಾಡಿದ್ದು ಕೂಡ ದೀಪಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ, ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ದೇನೆ ಅಂತ. ಈ ಪೌಡ್ರನ್ನ ನಾನು ನಿಮಗೆ ಹೇಗೆ ಮಾಡುದು ಅಂತ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಪೌಡ್ರಿಂದ ತಾಮ್ರ ಮಾತ್ರ ಅಲ್ಲ, ಹಿತ್ತಾಳೆ ಮಾತ್ರ ಅಲ್ಲ, ಅಲ್ಯೂಮಿನಿಯಂ, ಸ್ಟೀಲು ಎಲ್ಲಾ ಪಾತ್ರೆಗಳನ್ನು ಚೆನ್ನಾಗಿ ತೊಳಿಲಿಕ್ಕೆ ಅಂದ್ರೆ ಹೆಚ್ಚು ಶ್ರಮ ಪಡದೆ ತಿಕ್ಕದೆ ಖಾಲಿ ಕೈಯಿಂದ ನೀವು ಈ ಪೌಡ್ರನ್ನ ಹಾಕಿ ನೀರು ಹಾಕಿ ಉಜ್ಜಿದ್ರೆ ಸಾಕು, ಕ್ಲೀನ್ ಆಗ್ತದೆ. ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ. ಆ ಪಾತ್ರೆಗಳು ಹೇಗಿತ್ತು, ಈ ಪಾತ್ರೆಗಳು ಹೇಗಾಗಿದೆ ಈಗ. ಹೆಚ್ಚಾಗಿ ಹೆಂಗಸರಿಗೆ ತಲೆ ಬಿಸಿ ಇದನ್ನು ಹೇಗೆ ತೊಳೆಯುವುದಪ್ಪ ಅಂತ. ಅದಕ್ಕಾಗಿ ಈಗ ಪೌಡ್ರನ್ನ ಹೇಗೆ ಮಾಡುದು ಅಂತ ತೋರಿಸ್ಕೊಡ್ತಿದ್ದೇನೆ, ಬನ್ನಿ ನೋಡುವ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಮಿಕ್ಸಿ ಜಾರ್ ತಗೊಳ್ಬೇಕಂತಿಲ್ಲ, ನೀವು ಬೌಲಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಎಲ್ಲ ಮಿಕ್ಸ್ ಆಗಲಿ ಅಂತ ನಾನು ಈ ತರ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೇನೆ ಇಲ್ಲಿ. ನಂತರ ಅದಕ್ಕೆ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿದ್ರೆ ಕೈ ಎಲ್ಲ ಏನಾಗುದಿಲ್ಲ. ಕೈಗೆ ತುಂಬಾ ಸೇಫ್ಟಿ ಗೋಧಿ ಹಿಟ್ಟು. ನೀವು ಎಷ್ಟೇ ಚಪಾತಿ ಮಾಡಿ ಏನಾಗುದಿಲ್ಲ ಕೈ. ಅದಕ್ಕಾಗಿ ಈ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೇನೆ. ಒಂದು 1/4 ಬಟ್ಲು ಗೋಧಿ ಹಿಟ್ಟು ಹಾಕಿ. ನಂತರ ಅದೇ ಮಿಕ್ಸಿ ಜಾರಿಗೆ ನೀವು ಯಾವುದೇ ಬಟ್ಟೆ ಒಗೆಯುವ ಸೋಪಿನ ಪೌಡರ್ ಇದೆ ನೋಡಿ, ಅದನ್ನ 1 ಸ್ಪೂನು ಅಥವಾ 1.5 ಸ್ಪೂನು ಹಾಕೊಳ್ಳಿ. ಇದನ್ನ ನೀವು ವರ್ಷಗಟ್ಲೆ ಇಟ್ಕೋಬಹುದು ಈ ಪೌಡ್ರನ್ನ. ಈಗ ಸೋಪಿನ ಪುಡಿ ಆದ ನಂತರ ಇದಕ್ಕೆ ನಾನು ಉಪ್ಪನ್ನು ಹಾಕ್ತೇನೆ. ನೋಡಿ, ಒಂದು 1/4 ಕಪ್ ಅಂದ್ರೆ 2ರಿಂದ 3 ಸ್ಪೂನು ಉಪ್ಪಿನ ಹುಡಿ ಹಾಕಿ, ಕಲ್ಲುಪ್ಪು ಕೂಡ ಹಾಕ್ಬೋದು. ಹಾಗೆ ಇನ್ನೊಂದು ಮುಖ್ಯವಾದ ವಸ್ತು ಇದಕ್ಕೆ ಬೇಕು. ಇದು ನಿಮ್ಗೆ ಎಲ್ಲ ಶಾಪಲ್ಲಿ ಸಿಗ್ತದೆ, ಸಿಟ್ರಿಕ್ ಆಸಿಡ್ ಅಂತ. ಅಷ್ಟೇನು ರೇಟ್ ಕೂಡ ಇಲ್ಲ ಇದಕ್ಕೆ. ಒಂದು 40 ರೂಪಾಯಿ, ಇಷ್ಟು ದೊಡ್ಡ ಪ್ಯಾಕೆಟ್ಗೆ 20 ರೂಪಾಯಿ ಎಲ್ಲ ಸಿಗ್ತದೆ. ಅದನ್ನು ಕೂಡ ನೋಡಿ ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಅದು ಹರಳು ಆಗಿದೆ, ಅದನ್ನು ಕೂಡ ಹಾಕೊಳ್ಳಿ. ನಂತರ ಇದನ್ನ ಪುಡಿ ಮಾಡಿ ತಗೊಂಡು ಬನ್ನಿ. ನೀವು ಬೌಲಲ್ಲಿ ಹಾಕುವುದಾದ್ರೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಮಿಕ್ಸ್ ಮಾಡಿ ಮಾತ್ರ. ಈಗ ನಾನೀಗ ಪುಡಿ ಮಾಡಿ ತಂದಿದ್ದೇನೆ ನೋಡಿ, ಇದನ್ನೊಂದು ಬೌಲಲ್ಲಿ ಹಾಕಿದ್ದೇನೆ. ಇದನ್ನು ನೀವು ಡಬ್ಬೆಯಲ್ಲಿಟ್ಟು ಎಷ್ಟು ವರ್ಷಾನುಗಟ್ಲೆ ಸ್ಟಾಕ್ ಮಾಡಿ ಇಡ್ಬೋದು, ಏನು ತೊಂದರೆ ಇಲ್ಲ. ಬೇಕಾದಾಗ ನೀವು ಇದನ್ನ ಯೂಸ್ ಮಾಡಬಹುದು. ಪಾತ್ರೆಗಳನ್ನ ದಿನಾಲು ತೊಳಿರಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಗಾಗ್ಲಿ ಏನು ಹಾನಿ ಆಗುದಿಲ್ಲ. ಈಗ ನಾನೀಗ ಪಾತ್ರೆಯನ್ನ ಹೇಗೆ ತೊಳೆಯುವುದು ಅಂತ ತೋರಿಸ್ತೇನೆ ನೋಡಿ. ನೋಡಿ, ಈಗ ಒಂದು ಚೊಂಬು ತಗೊಂಡಿದ್ದೇನೆ, ಇದು ತಾಮ್ರದ್ದು. ಅದಕ್ಕೆ ಮೇಲ್ಗಡೆ ಸ್ವಲ್ಪ ನೀರು ಹಾಕೊಳ್ಳಿ. ಯಾವ ತರ ಕಪ್ಪಾಗಿದೆ ಈಗ. ಅದೇ ಪೌಡ್ರನ್ನ ಈಗ ಸ್ವಲ್ಪ ಉಜ್ಕೊಂಡಿದ್ದೇನೆ ನಾನು. ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ನೀರು ಹಾಕಿ ಉಜ್ಜುದೇನು ಬೇಡ. ನೋಡಿ, ಕಾಲಿಟ್ರೆ ಸಾಕು. ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲ. ನೋಡಿ, ಅಲ್ಲಿ ಅಷ್ಟು ಮಾತ್ರ, ಏನು ಮಾಡ್ತಾ ಇಲ್ಲ ನಾನು, ಖಾಲಿ ಕೈಯಿಂದ ನೀರನ್ನ ಉಜ್ತಾ ಇದ್ದೇನೆ ಅಷ್ಟೇ. ಎಷ್ಟು ಬೇಗ ಕ್ಲೀನ್ ಆಗ್ತಾ ಇದೆ. ತುಂಬಾ ಖುಷಿಯಾಗಿರ್ಬೇಕಲ್ಲ ನಿಮ್ಗೆಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಅವರು ಕೂಡ ಒಮ್ಮೆ ಟ್ರೈ ಮಾಡ್ಲಿ ಇದನ್ನ. ಹಬ್ಬಗಳು ಹತ್ತಿರ ಬರ್ತಾ ಇದೆ, ಎಲ್ಲ ಪಾತ್ರೆಗಳನ್ನ ತೊಳ್ಕೋಬೇಕು ಬೇಗ. ಅಂದ್ರೆ ಅರ್ಧ ಗಂಟೆಯಲ್ಲಿ ನಿಮ್ಗೆ ಎಷ್ಟು ಪಾತ್ರೆ ಕೂಡ ಕ್ಲೀನ್ ಆಗ್ತದೆ. ಆ ತರ ಕ್ಲೀನ್ ಮಾಡ್ಕೋಬಹುದು. ನೋಡಿ, ನೀರಲ್ಲಿ ತಾದಲ್ಲಿ ಕೂಡ ಎಲ್ಲ ಬಿಳಿ ಆಗ್ತದೆ. ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ನೀವೇ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಎಲ್ಲ ರೀತಿಯ ಪಾತ್ರೆಗಳಿಗೂ ಇದು ಯೂಸ್ ಆಗ್ತದೆ. ಇದೀಗ ನಾನು ತೋರಿಸ್ತಾ ಇರೋದು ತಾಮ್ರದ ಪಾತ್ರೆ. ಅದೇ ರೀತಿ ನಾನು ಹಿತ್ತಾಳಿ ಪಾತ್ರೆಗೂ ಕೂಡ ಯೂಸ್ ಮಾಡಿ ತೋರಿಸ್ತೇನೆ. ನೋಡಿ, ಏನೂ ಆಗ್ಲಿಲ್ಲ, ಖಾಲಿ ಕೈಯಿಂದ ಒರೆಸ್ತಾ ಇದ್ದೇನೆ. ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ಕ್ರಬ್ಬರ್ ಅಲ್ಲಿ ಒರೆಸ್ಕೊಳ್ಳಿ. ಅದು ಸಹ ಏನು ಪ್ರೆಷರ್ ಹಾಕಿ ತಿಕ್ಬೇಕಂತಿಲ್ಲ, ಏನು ಕೈಯಿಂದ ಹೀಗೆ ಉಜ್ಕೊಂಡ್ರೆ ಕ್ಲೀನ್ ಆಗ್ತದೆ. ತಾಮ್ರದ ಚೊಂಬನ್ನ ನೋಡಿ ಸ್ಕ್ರಬ್ಬರ್ ಅಲ್ಲಿ ಉಜ್ತಾ ಇದ್ದೇನೆ. ಇದನ್ನೀಗ ತೊಳೆದು ತಗೊಂಡ್ ಬರುವ. ಅದಕ್ಕಿಂತ ಮೊದಲು
ಒಂದು ದೀಪವನ್ನ ನೋಡಿ, ಇದು ಹಿತ್ತಾಳಿ, ಇದು ಕೂಡ ಕಪ್ಪಾಗಿದೆ. ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬಹುದು. ಅದೇ ರೀತಿ ಪೌಡರ್ ಅನ್ನ ಅಲ್ಲಲ್ಲಿ ಹಾಕೊಳ್ಳಿ, ಸ್ವಲ್ಪ ನೀರ್ ಹಾಕಿ ಕೈಯಿಂದ ಒಂಚೂರು ಹೀಗೆ ಮೆಲ್ಲಗೆ ಉಜ್ಕೊಳ್ಳಿ, ಆರಾಮಾಗಿ ಕ್ಲೀನ್ ಆಗ್ತದೆ. ನೀವು ಕೆಳಗಡೆ ಇರುವ ಪ್ಲೇಟ್ ಕೂಡ ನೋಡ್ಬೋದು ಯಾವ ರೀತಿ ಕ್ಲೀನ್ ಆಗಿದೆ. ಫಸ್ಟಿಗೆ ಯಾವ ತರ ಇತ್ತು ಅಂತ, ಅದು ಖಾಲಿ ನೀರ್ ಬಿದ್ದು ಏನು ಮುಟ್ಲಿಲ್ಲ ಅದಕ್ಕೆ. ನೋಡಿ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಇದನ್ನ ನೀವು ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಈ ಟಿಪ್ಸ್ ಇಷ್ಟ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೇ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಪ್ಲೀಸ್ ಕಮೆಂಟ್ ಹಾಕಿ. ಆಗ ನನಗೂ ಕೂಡ ಗೊತ್ತಾಗ್ತದೆ ನಿಮ್ಗೆ ಹೇಗೆ ಅನಿಸಿತು ಅಂತ. ನಾನಿಲ್ಲಿ ಎಲ್ಲ ಪಾತ್ರೆಗಳನ್ನ ತೊಳಿತಾ ಇದ್ದೇನೆ ನೋಡಿ, ಅಂದ್ರೆ ಪೌಡರ್ ಹಾಕಿ ಉಜ್ತಾ ಇದ್ದೇನೆ. ಮತ್ತೆ ಎಲ್ಲವನ್ನ ನೀರಲ್ಲಿ ಹಾಕಿ ತೊಳೆದ್ರೆ ಆಯ್ತು, ಆರಾಮಾಗಿ ಕ್ಲೀನ್ ಆಗ್ತದೆ. ನೋಡಿ ಕೆಳಗಿರುವ ಪಾತ್ರೆಗಳು ಎಲ್ಲ ನೀರ್ ಬಿದ್ದಲ್ಲಿ ಎಲ್ಲ ಕ್ಲೀನ್ ಆಗಿದೆ, ಏನು ಕಷ್ಟನೇ ಇಲ್ಲ. ಇದನ್ನ ಬೇಕಾದ್ರೆ ನೀವು ಪೌಡರ್ ಹಾಕಿ ಇಟ್ಟು ಆಚೆ ಹೋಗಿ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಬಂದು ತೊಳೆದುಕೊಂಡ್ರು ಆಗ್ತದೆ. ನೋಡಿದ್ರಲ್ಲ, ನಾನೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ಯಾವ ತರ ಆಗಿದೆ ಅಂತ. ಒಂದು ಅರ್ಧ ಗಂಟೆಯಲ್ಲಿ ನನಗೆ ಇಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಇಟ್ಟಿದ್ದೇನೆ. ನಾನಂತೂ ಹಬ್ಬಕ್ಕೆ ರೆಡಿ ಆಗಿದ್ದೇನೆ. ನೀವು ಕೂಡ ರೆಡಿಯಾಗಿ ಈ ಪೌಡರನ್ನ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಪಾತ್ರೆಗಳನ್ನ ತೋರಿಸ್ತೇನೆ ನಾನು ಯಾವ ರೀತಿ ತೊಳೆದಿಟ್ಕೊಂಡಿದ್ದೇನೆ ಅಂತ. ನೋಡಿ, ಗಂಟೆ ಆಗ್ಲಿ ಎಲ್ಲ ನಿಮ್ಗೆ ದೇವರದು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರುವಂತ ತಾಮ್ರದ ಎಲ್ಲ ವಸ್ತುಗಳು, ಹಿತ್ತಾಳೆ ವಸ್ತುಗಳು ಎಲ್ಲವನ್ನ ಈ ಪೌಡರ್ ಹಾಕಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ಪಳಪಳ ಅಂತ ಹೊಳಿತಿದೆ, ಮನ್ಸಿಗೂ ಖುಷಿ ಆಗ್ತಿದೆ ಅಲ್ವಾ ನೋಡುವಾಗ, ವಾವ್ ಅಂತ ಆಗ್ತಾ ಇದೆ. ನೀವು ಟ್ರೈ ಮಾಡಿ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಏನ್ ಅನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನು ನಾನು ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.